ನಮ್ಮ ದೇಹ ಮತ್ತು ಆರೋಗ್ಯ ಬರುವಂಥ ಪಾಯಿಂಟ್ಸ್ಗಳು ನೋಡೋಣ. ನವಜಾತ ಶಿಶುವಿನಲ್ಲಿ ಒಟ್ಟು 300 ಮೂಳೆಗಳಿವೆ. ವಯಸ್ಕರಲ್ಲಿ ಬೆಳೆದು 206 ಮೂಳೆಗಳಾಗುತ್ತವೆ. ವಯಸ್ಕರಲ್ಲಿ ಸಣ್ಣ ಕರಳು 22 ಫೀಟ್ ಉದ್ದವಾಗಿರುತ್ತದೆ. ಈ ಮೂಳೆಗಳು ಕ್ಯಾಲ್ಸಿಯಂ ಮತ್ತು ರಂಜಕದಿಂದ ಮಾಡಲ್ಪಟ್ಟಿವೆ. ತಲೆಬುರುಡೆ ಮೆದುಳನ್ನು ರಕ್ಷಿಸುತ್ತದೆ. ಮಾನವನ ದೇಹವು 600ಕ್ಕೂ ಹೆಚ್ಚು ಸ್ನಾಯುಗಳನ್ನು ಹೊಂದಿದೆ. ಸ್ನಾಯುಗಳು ಮಾಂಸವನ್ನು ರೂಪಿಸುತ್ತದೆ. ಕೋಶವು ದೇಹದ ಮೂಲ ಘಟಕವಾಗಿದೆ. ಜೀವಕೋಶಗಳನ್ನು ಅಂಗಾಂಶಗಳು, ಅಂಗಗಳು ಮತ್ತು ಅಂಗವ್ಯವಸ್ಥೆಗಳಾಗಿ ವಿಂಗಡಿಸಲಾಗಿದೆ. ಮಾನವನ ದೇಹದ ಆಂತರಿಕ ಅಂಗಗಳು: ಥೈರಾಯ್ಡ್, ಥೈಮಸ್, ಯಕೃತ್ತು, ಹೊಟ್ಟೆ, ಮೇದೋಜ್ಜೀರಕ ಗ್ರಂಥಿ, ಕರುಳುಗಳು, ಶ್ವಾಸಕೋಶಗಳು, ಕಿಡ್ನಿ, ಮೂತ್ರದ ವ್ಯವಸ್ಥೆ, ಸಂತಾನೋತ್ಪತ್ತಿ ವ್ಯವಸ್ಥೆ. ದಂತಕವಚವು ಹಲ್ಲಿನ ತೆಳುವಾದ ಹೊರ ಹೊದಿಕೆಯಾಗಿದ್ದು, ಇದು ಮಾನವನ ದೇಹದಲ್ಲಿನ ಅತ್ಯಂತ ಗಟ್ಟಿ ವಸ್ತುವಾಗಿದ್ದು, ಹೆಚ್ಚಿನ ಶೇಕಡಾವಾರು ಖನಿಜಗಳನ್ನು ಹೊಂದಿರುತ್ತದೆ. ಆಹಾರವು ಜೀರ್ಣವಾಗುವ ಸಮಯದಲ್ಲಿ ಸುಮಾರು 6 ಗಂಟೆಗಳ ಕಾಲ ನಮ್ಮ ಹೊಟ್ಟೆಯಲ್ಲಿ ಉಳಿಯುತ್ತದೆ. ಮಲಿಯಸ್ ಇಂಕಸ್ ಸ್ಟೆಪ್ಸ್ ಇವು ನಮ್ಮ ದೇಹದ ಚಿಕ್ಕ ಮೂಳೆಗಳು. ಇವು ಕಿವಿಗಳಲ್ಲಿರುತ್ತವೆ. ವಾಸನೆ ಮತ್ತು ರಂಜಕ ರುಚಿಯ ಇಂದ್ರಿಯಗಳ ಸಂಬಂಧವನ್ನು ಹೊಂದಿದೆ. ಒಬ್ಬ ವ್ಯಕ್ತಿ ಸರಾಸರಿ ಜೀವಿತಾವಧಿಯಲ್ಲಿ ಹೃದಯವು 2.5 ಶತಕೋಟಿಗಿಂತ ಹೆಚ್ಚು ಬಾರಿ ಬಡಿಯುತ್ತದೆ. ಅಪಧಮನಿಗಳು, ರಕ್ತನಾಳಗಳು ಮತ್ತು ಕ್ಯಾಪಿಲರಿಗಳು. ರಕ್ತ ಪರಿಚಲನಾ ವ್ಯವಸ್ಥೆಯು ಸುಮಾರು 66,000 ಮೈಲಿಗಳಷ್ಟು ಉದ್ದವಾಗಿದೆ.